2 hours ಅಲ್ಲಿ ರೆಡಿ ಮಾಡ್ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಫೋಟೋ ಶೂಟ್ ಮಾಡಿ ಸೋ ಎಕ್ಸೈಟೆಡ್. ಆರ್ತಿ ಹಂಗೆ ಎಷ್ಟು ಚಂದ ಕಾಣಿಸ್ತಿದೆ ಮಾಡಬೇಕು. ಹೇರ್ ಸ್ಟೈಲ್ ಇಸ್ ಡನ್. ಇವತ್ತು ನಾನು ರಿದಮ್ಗೆ ಒಂದೆರಡು ಡ್ರೆಸ್ ಸ್ಟಿಚ್ ಮಾಡ್ಸೋದು ಅಂದರೆ ಹೊಲ್ಸೋದಕ್ಕೆ ಕೊಡೋಣ ಅಂತ ಟೈಲರ್ ಹತ್ರ ಹೋಗ್ತಾ ಇದೆ. ಇದೆರಡು ಆ್ಯಕ್ಚುಲಿ ನನ್ನ ಡ್ರೆಸ್ ಪೀಸಸ್ಸೇ. ನನ್ನ ಹತ್ರನೇ ಇತ್ತು, ತುಂಬ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ. ವೆಲ್ವೆಟ್ ಬರುತ್ತೆ, ಇದಕ್ಕೆ ವರ್ಕ್ ಈ ಥರ ಬರುತ್ತೆ. ಇದು ನನ್ನ ಹತ್ರ ಒಂದು ಕುರ್ತಾ ಹೊಲಿಸಿದ್ರಲ್ಲಿ ಇನ್ನೂ ಇಷ್ಟು ಮಿಕ್ಕಿತ್ತು ಆಯಿತಾ. ಅದನ್ನು ಇವಳಿಗೆ ಹೊಲ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಇದಕ್ಕೆ ಬಾರ್ಡರು ಬರುತ್ತೆ. ಒಂದು ನಿಮಿಷ. ಈ ಥರ ಏನಿದು ಲೇಸ್ ಬರುತ್ತೆ, ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಇದನ್ನು ಅಂಗಡಿಲಿ ತೊಗೊಂಡಿದ್ದೆ. ಇವಾಗ ಅವರಿಗೆ ಹೋಗಿ ಟೈಲರ್ ಹತ್ರ ಹೋಗ್ಬಿಟ್ಟು ಕೊಡಬೇಕು. ಯಾವ ಥರ ಹೊಲ್ಸೋಣ ಅಂದ್ಕೊಂಡಿದ್ದೀನಿ ಅಂದರೆ, ಇದನ್ನು ಲಾಂಗ್ ಗೌನ್ ಥರ ಹೊಲ್ಸೋಣ, ರೆಡ್ ಲಾಂಗ್ ಗೌನ್ ಥರ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ರೆಡ್ ಲೇಸ್ ಕೊಡಿಸ್ತೀನಿ. ಇದು ಮೋಸ್ಟ್ ಪ್ರಾಬ್ಲಿ ಟಾಪ್ ಮತ್ತು ಸ್ಕರ್ಟಿಗೆ ಚೆನ್ನಾಗಿರುತ್ತೆ ಐ ಫೀಲ್ ಅಲ್ವಾ. ಮಾಡಬಹುದಾ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಟಾಪ್ ಮತ್ತು ಸ್ಕರ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಟಾಪ್ ಮತ್ತು ಸ್ಕರ್ಟ್ ಅಂದರೆ ಏನು ಬರುತ್ತೆ ಅದನ್ನೇ ಮಾಡಿಸ್ತೀನಿ. ಡ್ರೆಸ್ ಬಂದರೆ ಡ್ರೆಸ್ಸು, ಇಲ್ಲ ಅಂದರೆ ಇಲ್ಲ. ಇನ್ನೊಂದು ಬಟ್ಟೆ ಇದೆ. ಆ್ಯಕ್ಚುಲಿ ಇದು ನಂದು ದುಪ್ಪಟ್ಟ ಅದು ಆಯಿತಾ. ಏನು ಡ್ರೆಸ್ದು ದುಪ್ಪಟ್ಟ ಪೀಸ್ ಇದು. ಡ್ರೆಸ್ ಅಂದರೆ ಚೂಡಿದಾರ್ ಬರುತ್ತೆ ನೋಡಿ, ಚೂಡಿದಾರ್ ದುಪ್ಪಟ್ಟ ಪೀಸ್ ಇದು. ಕುರ್ತಾ ಇದು ಟಾಪು, ಸಾರಿ ಬಾಟಮ್ ಆಯಿತಾ. ಇದ್ರದ್ದು ದುಪ್ಪಟ್ಟ. ಈ ಡ್ರೆಸ್ ಏನಿದೆ ನೋಡಿ, ಇದು ಸ್ಮಾಲಲ್ಲಿದೆ ಆಯಿತಾ. ಇವಾಗ ನನಗೆ ಇದು ನಿಜ ಫಿಟ್ ಆಗಲ್ಲ. ಸೊ ಸದ್ಯಕ್ಕೆ ಎತ್ತಿಟ್ಟಿರ್ತೀನಿ. ಆ ಸೈಜಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಎತ್ತಿಟ್ಟಿದ್ದೀನಿ. ಇದು ದುಪ್ಪಟ್ಟ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡಿಸೋಣ. ಏನಂದರೆ ಇದ್ರ ಮೆಟೀರಿಯಲ್ಲು ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ವಾಶ್ ಆದ್ರೂ ಹೋಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ವಾಶ್ ಮಾಡಿ ನೋಡ್ತೀನಿ. ಈ ಪ್ರಿಂಟ್ ಹೋಗಲ್ಲ ಅಂತ ಹೇಳಿದ್ರೆ ಸ್ಟಿಚ್ ಮಾಡಿಸ್ತೀನಿ, ಇಲ್ಲ ಅಂದರೆ ಸ್ಟಿಚ್ ಮಾಡ್ಸೋಕೆ ಹೋಗಲ್ಲ. ಬಿಕಾಸ್ ಅಷ್ಟು 800-900 ದುಡ್ಡು ಕೊಟ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಆಫ್ಟರ್ ವಾಶ್ ಅಂತ ಹೇಳಿದ್ರೆ ವೇಸ್ಟು ಆಯಿತಾ. ಹೊಲಿಸಿದ್ದು ವೇಸ್ಟ್ ಆಗುತ್ತೆ. ಸೊ ಲೆಟ್ಸ್ ನಾಟ್ ಡೂ ದ್ಯಾಟ್ ಮಿಸ್ಟೇಕ್. ಈಗ ಒಂದೆರಡು ಕೊಟ್ಟಿರ್ತೀನಿ, ಹೇಗೆ ಹೊಲಿತಾರೆ ಹೇಗೆ ಬಂದಿದೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಕೊಡ್ತೀನಿ. ಆ್ಯಂಡ್ ಹಾಗೆ ಇದಕ್ಕೆ ಬಟನ್ ಹಾಕ್ಸ್ಬೇಕು. ಏನಂದರೆ ಇವಾಗ ನಾನು ಸ್ವಲ್ಪ ದಪ್ಪಾಗಿದ್ದೀನಿ ಅಲ್ವಾ, ಹೊಟ್ಟೆ ಕೂಡ ದಪ್ಪ ಇರುತ್ತೆ ಅಲ್ವಾ, ಟೈಟಾಗಿ ಹಾಕೊಳಕ್ಕೆ ಹೋಗ್ತೀನಿ ಆಯಿತಾ. ಟೈಟಾಗಿ ಹಾಕಿ ಆ ಸ್ಟ್ರೆಚ್ ಆಗೋದಕ್ಕೆ ಬಟನ್ನೇ ಬಿದ್ದೋಗ್ತಿದೆ. ಎರಡು ಸರಿ ಹಾಕಿದ್ದೀನಿ ಆಯಿತಾ, 2 ಸರಿನೂ ಬಿದ್ದೋಗ್ತಿದೆ. ಸೊ ಈ ಸರಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಹಾಕಿ ಎಷ್ಟೇ ಹೇಳಿದ್ರು ಬೀಳಬಾರ್ದು ಅನ್ನೋದನ್ನು ಹೇಳ್ಬಿಟ್ಟು ತೊಗೊಂಡು ಬರ್ತೀನಿ. ಇದನ್ನು ಎಸೆಯೋಣ, ಇಲ್ಲಾಂದರೆ ನುಂಗ್ಕೊಂಡು ಬಿಡ್ತಾಳೆ ಎಲ್ಲಾದರೂ ಬಿದ್ದರೆ, ಆಟ ಆಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ. ಸೊ ಈ ಥರ ಸ್ಮಾಲ್ ಥಿಂಗ್ಸ್ನು ಟೇಕ್ ಕೇರ್ ಮಾಡಬೇಕಾಗುತ್ತೆ. ಇವತ್ತೇನಪ್ಪ ಅಂದರೆ ನಾನು ನನ್ನ ಮಗಳು ರೆಡಿಯಾಗಿ ವರಮಹಾಲಕ್ಷ್ಮಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಇದು ತುಂಬ ಬೇಗನೆ ಡಿಸೈಡ್ ಆಗಿದ್ದು. ಸೊ ಎಷ್ಟು ಅವೈಲಬಲ್ ಇದೆ, ಏನೇನು ಅವೈಲಬಲ್ ಇದೆ ಅಷ್ಟರಲ್ಲಿ ಮಾತ್ರ ನಾವು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಸೀರೆ ಆ್ಯಕ್ಚುಲಿ ನಮ್ಮ ಅತ್ತೆದು ಹೆಂಗೋ ಪೇರಪ್ ಮಾಡಿಕೊಂಡೆ ನನ್ನ ಬ್ಲೌಸಿಗೆ. ನನ್ನ ಸೀರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿತ್ತು, ಅದು ಊರಲ್ಲಿರೋದ್ರಿಂದ ನಾನು ಇವಾಗ ನಮ್ಮ ಅತ್ತೆ ಸೀರೆನೇ ಉಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ, ನನಗೂ ಇದು ಇಷ್ಟ ಆಯಿತು. ಆ್ಯಂಡ್ ಇದು ಕುಚ್ಚು ಎಲ್ಲ ನಂದೇ ಇತ್ತು. ಹೇರ್ಗೆ ಇನ್ನೊಂದು ಸ್ವಲ್ಪ ಮಲ್ಲಿಗೆ ಹೂ ತರಬೇಕು, ಸದ್ಯಕ್ಕೆ ಇದಿರಲಿ ಅಂತ. ಆಮೇಲೆ ಇದು ಒಳಗಡೆ ಹೇರ್ ಆಕ್ಸೆಸರಿ ಇದೆ, ಇದು ಹೇರ್ ಆಕ್ಸೆಸರಿ ಕಾಣಿಸ್ತಿಲ್ಲ. ಮತ್ತು ಹೋಗಿ ನಿನ್ನೆ ರೆಂಟೆಡ್ ಜ್ಯುವೆಲ್ರಿ ತೊಗೊಬಂದೆ. ಯಾಕೆ ಅಂದರೆ ಫೋಟೋಶೂಟ್ ಅಲ್ವಾ, ಗೊತ್ತಾಗ್ತಿರಲ್ಲ ನಮಗೆ ಎಷ್ಟು ಕಾನ್ಷಿಯಸ್ ಆಗಿರಬೇಕು ಅಂತ. ಗೊತ್ತಾಗ್ದೇ ಏನಾದರೂ ಹಾಳು ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ರೆಂಟೆಡ್ ಜ್ಯುವೆಲ್ರಿನೇ ತೊಗೊಳ್ತಿರೋದು. ಯಾವುದು ಒಂದೂ ಗೋಲ್ಡ್ ಆಗ್ತಾಯಿಲ್ಲ. ಅದನ್ನು ಬಿಟ್ಟು ಸ್ಟಿಕ್ಕರ್ಸು, ಬ್ಯಾಂಗಲ್ಸು ಮಗುಗೆ, ಮತ್ತು ಚೌಲಿ ಎಲ್ಲ ಇಟ್ಕೊಂಡಿದ್ದೀನಿ. ಪಾರ್ಲರ್ ಅವ್ರನ್ನೂ ಕರೆದಿದ್ದೀನಿ. ಆ್ಯಂಡ್ ಬ್ಲೌಸ್, ಈ ಬ್ಲೌಸಿಗೋಸ್ಕರ ಸೀರೆ ಮ್ಯಾಚ್ ಮಾಡಿರೋದು. ಬಿಕಾಸ್ ಈ ಬ್ಲೌಸ್ ಬಿಟ್ಟರೆ ನನ್ನ ಹತ್ರ ರೇಷ್ಮೆದು ಇನ್ಯಾವುದೂ ಸಿಗಲಿಲ್ಲ. ಸೊ ಇವಾಗ ನಾನು ಸ್ಟಿಕ್ ಆನ್ ನೇಲ್ಸ್ ಹಾಕೊಳ್ತಾ ಇದ್ದೀನಿ ಆಯಿತಾ. ಸ್ಟಿಕ್ ಆನ್ ನೇಲ್ಸ್ ಇದೆ, ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಟೈಮ್ ಇದ್ದಾಗ ಹಾಕೊಬೇಕು. ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಹಾಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್. ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಇರುತ್ತೆ. ತುಂಬ ಪೇರ್ ಇರುತ್ತೆ ಇದರಲ್ಲಿ. ತುಂಬ ಫಿಂಗರ್ಸಿಗೆ ಆಗೋ ಥರ ತುಂಬ ಸೈಜಸಲ್ಲಿರುತ್ತೆ. ಅದನ್ನು ನೋಡಿ ನಾವು ಹಾಕೊಬೇಕು. ನೋಡಿ ಡಿಫ್ರೆಂಟ್ ಸೈಜಲ್ಲಿದೆ. ಆ್ಯಕ್ಚುಲಿ ಇದ್ರದ್ದು ಗಮ್ಸ್ ಎಲ್ಲ ಹೋಗಿದೆ, ಅದಕ್ಕೆ ನಾನು ಇದ್ರ ಗಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಇರುತ್ತೆ ಗೊತ್ತಾ, ಈ ಥರ ಸ್ಮಾಲ್ ಇದರಲ್ಲಿರುತ್ತೆ, ಪ್ಯಾಚಸ್ ಥರ ನೇಲ್ ಸೈಜಲ್ಲಿರುತ್ತೆ. ಓಕೆನಾ, ಇದನ್ನು ಜೋಪಾನವಾಗಿ ಇಟ್ಬಿಡೋಣ, ನೆಕ್ಸ್ಟ್ ಯೂಸಿಗೆ ಆಗುತ್ತೆ. ಓಕೆ, ಇದನ್ನು ನಾನು ಎಲ್ಲಿ ತೊಗೊಂಡಿದ್ದು ಗೊತ್ತಾ, ಝೂಡಿಯೋದಲ್ಲಿ ತೊಗೊಂಡಿದ್ದು. ಇದನ್ನು ಈ ಫೇಕ್ ನೇಲ್ಸ್ನ ನಾನು ಸ್ಟಿಕ್ ಆನ್ ನೇಲ್ಸ್ನ ನಾನು ಮಿನಿಸೋ, ಬೆಂಗಳೂರಲ್ಲಿ ಮಿನಿಸೋ ಇದೆ ಅಲ್ವಾ, ಅಲ್ಲಿ ತೊಗೊಂಡಿದ್ದು. ಹೇಗೆ ಸ್ಟಿಕ್ ಮಾಡೋದು ಅಂತ ತೋರಿಸ್ತೀನಿ. ಅದು ಸ್ಟಿಕ್ಸ್ ಇರುತ್ತೆ ಡಿಫ್ರೆಂಟ್ ಸೈಜಸಲ್ಲಿ. ಸೊ ನಮ್ಮ ನೇಲ್ಸಿಗೆ ಯಾವುದು ಸೂಟೇಬಲ್ ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಬೇಕು. ಓಕೆ, ಒಂದನ್ನು ತೋರಿಸ್ತೀನಿ. ಹಾಂ, ಇದನ್ನು ಡೈರೆಕ್ಟಾಗಿ ಹಿಂಗೆ ಅಪ್ಲೈ ಮಾಡಿ ತೆಗೆದ್ರೆ ಒಳ್ಳೆಯದು. ನೋಡಿ, ಈ ಥರ ಹಿಂಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಟ್ಟು ರಿಮೂವ್ ಮಾಡಬೇಕು. ಅದಕ್ಕೆ ಹಾಕ್ಕೊಂಡೆ. ಇಫ್ ಐ ಡೋಂಟ್ ವಾಂಟ್ ಐ ಕ್ಯಾನ್ ರಿಮೂವ್ ಇಟ್. ಅವತ್ತು ಆ ಥರ ಸ್ವಲ್ಪ ಚೆನ್ನಾಗಿ ಲೈನ್ಸ್ ತಗೊಂಡು ಬಫ್ ಮಾಡ್ಕೊಂಡು ಜಡೆ ಹಾಕೋಣ. ಚೆನ್ನಾಗಿ ಜಡೆ ನಾನೊಂದು ಲುಕ್ ನೋಡಿದ್ದೆ, ತೋರಿಸಿ ಯಾವ ಥರ ಗೊತ್ತಾ. ಓಕೆ, ಸೀರೆ ಸ್ಮಾಲ್ ಪ್ಲೀಟ್ಸ್. ಯಾಕೆಂದ್ರೆ ನೀವು ಅವಳನ್ನ ಎತ್ಕೊಂಡೆಲ್ಲ ಹೌದೌದು, ಹಂಗೆ ಚೆನ್ನಾಗಿರುತ್ತೆ. ಉದ್ದ ಜಡೆ, ಅದಕ್ಕೆ ಟ್ರೆಡಿಷನಲ್ ಲುಕ್ ಅಲ್ವಾ ಇದು? ಟ್ರೆಡಿಷನಲ್ ಲುಕ್. ಮಲ್ಲಿಗೆ ದಿಂಡಿ ಇಲ್ಲ ಉದ್ದ ಇಲ್ಲ, ನಿಮ್ಗೆ ಯಾವ ಥರ ಅದೇ ಮೋಸ್ಟ್ಲಿ ಹಿಂಗೆ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ವಾ, ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಒಂದು 2 ಲುಕ್ ಆ ಥರ ಮಾಡ್ಕೊಂಡು ಬೇಕಾದ್ರೆ ಒಂದು 2-3 ರೋ ಸುತ್ತಿರೋ ಥರ ಪಿನ್ಸ್ ಹಾಕಿರ್ತೀನಿ. ತೆಗೆಸ್ಕೊಂಡು ಅದೊಂದು 2 ಫೋಟೋಸ್ ತೆಗೆಸ್ಕೊಳ್ಳಿ ಉದ್ದ. ಹೌದೌದು, 2 ಲುಕ್ ಸಿಗುತ್ತೆ. ಹೌದು, 2 ಲುಕ್ ಸಿಗುತ್ತೆ. ಫಸ್ಟು ಇದು ಹೇರ್ ಸ್ಟೈಲ್ ಮಾಡ್ಬಿಡ್ತೀರಾ? ಫಸ್ಟು ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಿದ್ದೀನಿ, ಆಮೇಲೆ ಸಾರಿ ಡ್ರೇಪ್, ಆಮೇಲೆ ಮೇಕಪ್, ಆಮೇಲೆ ಸಾರಿ ಡ್ರೇಪಿಂಗ್. ಇದು ಸ್ವಲ್ಪ ದಪ್ಪ ಸಿಕ್ಕಿದೆ. ಓಕೆ, ಹೇರ್ ಸ್ಟೈಲ್ ಇಸ್ ಡನ್. ಇವ್ರು ಹೇರ್ ಸ್ಟೈಲ್ ಮಾಡೋಷ್ಟ್ರೊಳಗಡೆ ನಂದು ನೇಲ್ಸ್ ಹಾಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಹಾಕ್ತಿದ್ದಾರೆ, ಡ್ರೇಪ್ ಮಾಡ್ತಿದ್ದಾರೆ. ಡ್ರೇಪ್ ಮಾಡಿ ಫೈನಲ್ ಲುಕ್ಕಿಗೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಸಾರಿ ಎಲ್ಲ ಹಾಕ್ಕೊಂಡಿದ್ದೀನಿ, ಬಟ್ ಸಾರಿಗೆ ಮೇಕಪ್ ಆಗೆಲ್ಲ ಆಗಬಾರ್ದಲ್ವ, ಅದಕ್ಕೆ ಬಾತ್ರೂಮ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವು ಸಾರಿ ಹಾಕೊಳ್ಳೋಕ್ಕಿಂತ ಮುಂಚೆ ಯಾವ ಥರ ಡ್ರೆಸ್ ಹಾಕೊಬೇಕಂದ್ರೆ, ಇವಾಗ ನಾನು ಹಾಕಿದ್ದೆ ನೋಡಿ ನೈಟ್ ಡ್ರೆಸ್ಸು, ಬಟನ್ಸ್ ಇರೋದು, ಅದನ್ನ ಹಾಕೊಂಡ್ರೆ ನೀವು ಬ್ಲೌಸ್ ಹಾಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ, ಇವೊಂದು ನೀವು ಮೇಕಪ್ ಮಾಡ್ಕೊಂಡಿರೋ. ಸೊ ಆಫ್ಟರ್ ಮೇಕಪ್ ಐ ಕ್ಯಾಚ್ ಯು. ಮೇಕಪ್, ಸಾರಿ ಆ್ಯಂಡ್ ಹೇರ್ ಸ್ಟೈಲ್ ಇಸ್ ರೆಡಿ. ಇವಾಗ ಸ್ವಲ್ಪ ಟಚ್ ಅಪ್ ಕೊಟ್ಟರೆ, ಆಕ್ಸೆಸರೀಸ್ ಹಾಕ್ಕೊಂಡು, ಜ್ಯುವೆಲ್ರೀಸ್ ಹಾಕ್ಕೊಂಡು ಇಟ್ಸ್ ಡನ್. ಐ ಕ್ಯಾಚ್ ಯು ಲೇಟರ್. ಓಕೆ, ಇದೇ ಇದೊಂದು ಡ್ರೆಸ್ಸು 2 ಅವರ್ಸಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಇವಳಿಗೆ ಹೆಂಗೆ ಕಾಣಿಸುತ್ತೆ ಅಂತ. ನಾವೇನು ಮ್ಯಾಚಿಂಗ್ ಏನು ಹಾಕೊಳ್ಳಿಲ್ಲ, ಬಿಕಾಸ್ ಮೊದಲೇ ಆ ಡ್ರೆಸ್ನ ಹೊಲಿಯಕ್ಕೆ ಕೊಟ್ಟಿದ್ದೆ, ಬಟ್ ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇಟ್ಸ್ ಓಕೆ. ನಾನು ಎನಿ ಟೈಮ್ ಏನು ಮ್ಯಾಚಿಂಗ್ ಏನು ಹಾಕಲ್ಲ. ಯಾಕೆ ಹೇಳೋದು, ಅಲ್ಲಿ ಹೋಗಿಲ್ಲ ಕೊಡಿ, ಅತ್ತೆ ಬಂದು ಇದು ಮಾಡ್ತಾರೆ ಇದನ್ನ. ಇರಲಿ, ಹೇರ್ ಸ್ಟೈಲ್ ನನಗೆ ಅಷ್ಟು ಮಾಡೋದು ಗೊತ್ತಿಲ್ಲ, ನಮ್ಮ ಅಕ್ಕನೇ ಮಾಡಲಿ. ಬ್ಯಾಂಗಲ್ಸ್ ಹಾಕೋಣ ಆದರೆ ಸಿಕ್ತಿಲ್ವಾ? ಆಯ್ತು. ಹಾಂ, ಬನ್ನಿ, 2 ಜುಟ್ ಕಟ್ಟದ. ಹಾಂ, ಬನ್ನಿ. ಹಾಂ, ಇಲ್ಲಿ ಬ್ಯಾಂಗಲ್ಸ್ ಇದೆ ಕೊಡಿ. ಅವ್ಳು ಚಿಕ್ಕ ಬ್ಯಾಂಗಲ್ಸ್ ಇದೆ. ಯಾಕೆ ಕುತ್ಕೋಬೇಕಲ್ವಾ? ಇಲ್ಲ ಹೆಂಗೆ ರೆಡಿ ಮಾಡೋದು? ನನ್ನ ಸೀರೆ ಎಲ್ಲ ಹಾಳು ಮಾಡ್ತಿದ್ದಾಳೆ. ಗ್ರೀನ್ ಸೆಟ್ ಆಗುತ್ತಾ? ಇದು ಆ್ಯಕ್ಚುಲಿ ಆ ಥರದನ್ನ ಇವಾಗ ಇವಳಿಗೆ ಯೂಸ್ ಮಾಡ್ತಿದ್ದೀವಿ. ಮಿಕ್ಸಲ್ಲಿ ಇವಳದು ಇತ್ತು, ಆ ಥರದ್ದು ಇದೆ, ಆ ಥರದ್ದೇ ಜಾಸ್ತಿ ಇರೋದಿಲ್ಲಿ. ಸೊ ಎಲ್ಲನೂ ಹಾಕೋಣ. ಪರ್ಫೆಕ್ಟಾಗಿ ಏನು ಹಾಕೋಕೆ ಹೋಗ್ತಾಯಿಲ್ಲ. ಇದು ಓಪನ್ ಮಾಡು. ಆಯಿತು ಬಿಡಮ್ಮ, ಮುಟ್ಟಕ್ಕಾಗಲ್ಲ ಇವಳು. ಆ ಕಡೆ ಇಟ್ಕೊ ಆಯಿತು. ಆ ಕಡೆ ಇಟ್ಕೊ ಮಗಳೇ. ಅಲ್ಲಿ ನೀನಾಂಟಿ ನೋಡು ಹಾಕ್ಸ್ಕೊಳಕ್ಕೆ ಬಿಡ್ತಾರೆ. ಆಯ್ತು, ಅಯ್ಯೋ ಸುಬ್ಬಿ ಒಂಚೂರು ಇಟ್ಕೊಳ್ಳಿ. ಯಾಕೆ ಸುಮ್ಮನೆ ಇರ. ಅಲ್ಲಿ ಇಲ್ಲಿ ಸಾಕು, ಅಷ್ಟು ಹಾಕಿ. ಇಲ್ಲಿಗೆ ಹಾಕಿ ಗಜ ಆಯ್ತಾ? ಇದಕ್ಕೆ ಮಾಡಿ ಹಾಕಿ.
ಅತಾರ್ ಅಣ್ಣ ಬಂದ ಅಣ್ಣ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಆಯ್ತಾ ಸಾಕು. ಓಕೆ, 2 ನೆಕ್ಲೆಸ್ ಇದೆ. ಈ 2 ನೆಕ್ಲೆಸಲ್ಲಿ ಯಾವುದೇ ಚಿನ್ನದ್ದು ಆಗ್ತಾ ಇಲ್ಲ. ಬಿಕಾಸ್ ಶೂಟ್ ಹೋಗ್ತಿರೋದ್ರಿಂದ ಕೇರ್ಫುಲ್ಲಾಗಿ ಇರೋಕ್ಕಾಗಲ್ಲ. ಸೊ ಆದಷ್ಟು ಸ್ವಲ್ಪ ಕೇರ್ಫ್ರೀ ಆಗಿರೋಣ ಅಂತ. ನೋಡಿ ಯಾವ್ದು ಮ್ಯಾಚ್ ಆಗುತ್ತೆ. ಜಾಸ್ತಿ ಆಯ್ತಾ? ಒಂದು ಸ್ವಲ್ಪ ದೊಡ್ಡದಾಯ್ತು. ಇಟ್ಕೊಳ್ಳಿ ನೋಡೋಣ. ಹಿಂಗೆ ಇಟ್ಕೊಳ್ಳಿ. ಆಯ್ಯ, ಯಾಕೆ ಹಿಂಗೆ ಆಡೋದು? ಸೊ ನೀರು ಗೊಂಬೆ ಅಯ್ಯೋ ನೋಡು, ನಿಮ್ಗೆ ಇದಾಗ್ತದೆ. ಏನ್ ಹಿಂಗೆ ಆಡ್ತೀಯ ನೀನು? ಎಷ್ಟು ಚಂದ ಕಾಣಿಸ್ತಿದೆ, ಹಂಗೆ ಇರೋ. ಯಾವ್ದು ಸೂಟ್ ಆಗುತ್ತೆ ರಿದನ್ಗೆ? ಸ್ಟಿಕ್ಕರ್ಸು ಯಾವ್ದು ಸೂಟ್ ಆಗುತ್ತೆ? ರೆಡ್ಗೆ ರೆಡ್ ಹಾಕದಾ? ಇದೊಂದು ಚೂರು ಬಿಚ್ಕೊಡಿ. ಇದು ನೈಟ್ ಎಕ್ಸ್ಟೆನ್ಷನ್ ಹಾಕ್ತಿದ್ದೀನಿ. ಫೋಟೋಶೂಟ್ ಮಾಡಿಸಿ ಮುಗಿಸಿ ಬರಬೇಕು. ಅವರು ಸ್ವಲ್ಪ ಎಣ್ಣೆ, ದೀಪ ಮತ್ತು ಬತ್ತಿ ಮತ್ತು ಸ್ವಲ್ಪ ಹೂವು, ಹಣ್ಣು, ಕಾಯಿ ಇಟ್ಕೊಳ್ಳೋದಕ್ಕೆ ಬಾಸ್ಕೆಟ್ ತೊಗೊಬನ್ನಿ ಅಂತ ಹೇಳಿದರು. ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಯಿತು. ಅದನ್ನ ಬೇರೆ ಸ್ಕೂಲಿಂದ ಕರ್ಕೊಳ್ಬೇಕು. ಅದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕು. ಹೋಗೋಣ. ನೀವೇನೊಂದು 5 ನಿಮಿಷಕ್ಕೆ ರೀಚ್ ಆಗ್ತೀವಿ. ಒಂದು 5-10 ನಿಮಿಷಕ್ಕೆ ಹತ್ರ ಇದೆ. ಸೊ ರೀಚ್ ಆದಮೇಲೆ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ತೀವಿ. ರಿದನ್ ನೋಡಿ, ರಿದನ್ ಹೇಗೆ ಕಾಣಿಸ್ತಿದ್ದಾರೆ ಅಂತ. ನಮ್ಮ ಹತ್ತೆನೂ ರೆಡಿ ಆಗಿದ್ದಾರೆ. ಎಲ್ಲರಿಗೂ ಸೇಫ್ ಇದೆಲ್ಲ. ಫೋಟೋಶೂಟ್ ಮಾಡಿಸ್ಬೇಕು. ಓಕೆ, ಸಿ ಯು ಲೇಟರ್. ಓಕೆ, ಸೊ ವಿ ಹ್ಯಾವ್ ಫೈನಲಿ ಅರೈವ್ಡ್ ಟು ದ ಲೊಕೇಶನ್ ಸ್ಟುಡಿಯೋ. ಸೊ ಏನಾಯ್ತಂದರೆ ಆ್ಯಕ್ಚುಲಿ ನಾವು ಫಸ್ಟ್ ಪಾಪುದು ಬೇಬಿ ಫೋಟೋಶೂಟ್ ಮಾಡಿಸಿದಾಗ ಬೇರೆ ಲೊಕೇಶನಲ್ಲಿತ್ತು. ಇವಾಗ ಲೊಕೇಶನ್ ಚೇಂಜ್ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಈ ಟ್ರಾಫಿಕಲ್ಲಿ ಎಲ್ಲೆಲ್ಲೋ ಅಂದರೆ ಆ ಲೊಕೇಶನ್ಗೆ ಹೋಗಿ ಪುನಃ ಪಾರ್ಕ್ ಮಾಡಿ ಅವ್ರದ್ದು ಸ್ಟುಡಿಯೋಗೆ ಹೋಗಿ ಅಲ್ಲಿ ಇಲ್ಲ ಅಂತ ಗೊತ್ತಾದಮೇಲೆ ಪುನಃ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾದಮೇಲೆ ಇವಾಗ ಆ್ಯಕ್ಚುಲಿ ಸ್ಪೇಸ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ಒಂದು ಶೂಟ್ ನಡೀತಾ ಇದೆ. ಅದಾದಮೇಲೆ ನಮಗೆ ಏನಿರುತ್ತೆ, ಶೂಟ್ ಇರುತ್ತೆ. ಸೊ ಪಾಪು ಬೇಗ ಆಳೋಕ್ಕಿಂತ ಮುಂಚೆ ಶೂಟೆಲ್ಲ ಮುಗಿಸಿ ಆದಷ್ಟು ಬೇಗ ಮನೆಗೆ ಹೋಗಬೇಕು. ಬೇಗದಷ್ಟು ಗಾಚಾ 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 ಇದು ಸುಮ್ಮನೆ ಇದ್ದಾಳೆ. ಇವಾಗ ಫೋಟೋಶೂಟ್ ಮಾಡಬೇಕಾದ್ರೆ ಅವಾಗ ಅಳ್ತಾಳೆ. ಏನ್ರಿದಾ? ಈಗೆಲ್ಲ ಹೊಟ್ಟೆ ತುಂಬಿದೆಯಲ್ಲ, ಅದಕ್ಕೆ ಸುಮ್ಮನೆ ಇದ್ದಾಳೆ. ಬತ್ತಿ ಏನತ್ತ? ಬತ್ತಿ ಇದೆಯಾ ನಿಮ್ಮ ಹತ್ರ? ನಮ್ಮ ಅತ್ತೆನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಗಾರ್ಲ್ಯಾಂಡ್ ಹಾಕ್ತಾರೆ. ಗಾರ್ಲ್ಯಾಂಡ್ ಹಾಕಿ ರೆಡಿ ಮಾಡ್ತಾರೆ. ಇನ್ನೊಂದು 15 ಮಿನಿಟ್ಸ್ ಎಲ್ಲ ರೆಡಿ ಆಗುತ್ತೆ. ಹಾಂ, ಗಂಧದ ಕಡ್ಡಿನಾ? ಮತ್ತೋಯ್ತು ನಾನು ಕೇಳಿದೆ. ಗಂಧದ ಕಡ್ಡಿ ಇದೆಯಾ? ಸಾಕ್ಬಿಡಿ. ಫುಲ್ ನಮ್ಮ ಅತ್ತನೇ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇರೋದ್ರಲ್ಲೇ ಏನೇನೋ ಹುಡ್ಕಿ ಪಡ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನನ್ನ ಮಗಳು ಮೊದಲನೇ ವರಮಹಾಲಕ್ಷ್ಮಿ ಪೂಜೆ. ನನಗಂತೂ ತುಂಬ ಅಂದರೆ ತುಂಬಾ ಸ್ಪೆಷಲ್. ಬಿಕಾಸ್ ನಾನು ಅವಳಲ್ಲಿ ಲಕ್ಷ್ಮಿನ ನೋಡ್ತೀನಿ. ಇದು ಫೋಟೋಶೂಟ್ ಅಷ್ಟೇ ಅಲ್ಲ, ನನ್ನ ಒಳಗಡೆ ಇರೋ ಒಂದು ಥಾಟ್ನ ಫೋಟೋಶೂಟ್ ಆಗಿ ಮಾಡಿಸಿದ್ದೀನಿ ಅಷ್ಟೇ. ಆ ರೆಡ್ ಬಟ್ಟೆ ಹಾಕ್ಕೊಂಡು, ಜ್ಯುವೆಲ್ರಿ ಹಾಕ್ಕೊಂಡು, ಲೋಟಸ್ ಇಟ್ಕೊಂಡು, ಆ ಮುದ್ದಾದ ಮುಖದಲ್ಲಿ ಸೇಮ್ ಥಿಯೇಟ್ ಲಕ್ಷ್ಮೀ ದೇವಿ ಥರನೇ ಕಾಣಿಸ್ತಾ ಇದ್ಲು. ಸೊ ದೇವಿ ಆಶೀರ್ವಾದ ತಗೊಂಡು ನಮ್ಮ ಪುಟ್ಟ ಲಕ್ಷ್ಮಿ ಹತ್ರನೂ ಆಶೀರ್ವಾದ ತಗೊಂಡು ಪೂಜೆ ಮಾಡಿದೆ. ಆ್ಯಂಡ್ ಈ ಸೆಟಪ್ ಬಗ್ಗೆ ಹೇಳಲೇಬೇಕು. ಹಾನೆಸ್ಟ್ಲಿ ನನಗೆ ಬರೀ ಫೋಟೋಸ್ ವೀಡಿಯೋಸ್ ತೆಕ್ಕೊಳ್ತಿದ್ದೀವಿ ಅಂತ ಅಷ್ಟೇ ಫೀಲ್ ಆಗಲಿಲ್ಲ. ಇಟ್ ಫೆಲ್ಟ್ ಲೈಕ್ ಅ ರಿಯಲ್ ಫೆಸ್ಟಿವಲ್. ಅಲ್ಲಿ ಹಾಕಿದ್ದು ಕಾರ್ಪೆಟ್ಟು, ಆ ಫ್ರೇಮು, ಫ್ಲವರ್ಸು, ಹಾರ, ದೀಪ,
ಪ್ರತಿಯೊಂದು ಡೀಟೇಲ್ ಕೂಡ ತುಂಬಾ ಥಾಟ್ಫುಲ್ ಆಗಿ ಅರೇಂಜ್ ಮಾಡಿದ್ರು. ನಾನು ಆ್ಯಕ್ಚುಲಿ ಫೋಟೋಶೂಟ್ ಮಾಡಿಸ್ಲೋ ಬೇಡವೋ ಎಲ್ಲ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಗಿದ್ದರಿಂದ ಅವಳು ಡ್ರೆಸ್ ಹೊಲ್ಸೋದಾಗಿರ್ಬೋದು. ಬಿಕಾಸ್ ಫಸ್ಟೇ ಡ್ರೆಸ್ ಕೊಟ್ಟಿದ್ರು ಅವರಿಗೆ ಡಿಸೈನ್ ಹೇಳಿರಲಿಲ್ಲ, ಪ್ಯಾಟರ್ನ್ ಹೇಳಿರಲಿಲ್ಲ, ನಂಗೆ ಬೇಕಾಗಿದ್ದ ಥಿಂಗ್ಸ್ನ ಕೊಟ್ಟಿರಲಿಲ್ಲ. ಆ್ಯಂಡ್ ನನ್ನ ಸ್ಯಾರಿ ರೆಡಿ ಮಾಡ್ಕೊಂಡಿರಲಿಲ್ಲ, ನನ್ನ ಜ್ಯುವೆಲ್ರಿ ರೆಡಿ ಮಾಡ್ಕೊಂಡಿರಲಿಲ್ಲ, ಫೋಟೋಶೂಟ್ ಅವ್ರಿಗೆ ಹೇಳಿರಲಿಲ್ಲ, ಪಾರ್ಲರ್ ಅವ್ರಿಗೆ ಹೇಳಿರಲಿಲ್ಲ. ಎಲ್ಲ ಎಂಡ್ ಮೂಮೆಂಟಲ್ಲೇ ಮಾಡಿದ್ದು. ಬಟ್ ನಮಗೆ ಇಂಟ್ರೆಸ್ಟ್ ಇದ್ದರೆ, ನಮಗೆ ಮನಸ್ಸಿದ್ರೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಆಗುತ್ತೆ ಅನ್ನೋದು ಇದು ಸಾಕ್ಷಿ. ಆ್ಯಂಡ್ ಓಲ್ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಐ ವಿಲ್ ಚೆರಿಶ್ ಇಟ್ ಫಾರ್ ಎವರ್. ಆ್ಯಂಡ್ ಈ ಮೂಮೆಂಟ್ ಬಗ್ಗೆ ಹೇಳಬೇಕು, ದೇವ್ರ ಥರನೇ ಪಾಪುನು ಕೂರ್ಸೋಣ ಅಂತ ಕೂರಿಸಿದ್ವಿ. ಬಟ್ ಯಾರಾದರೂ ಹಿಂದೆ ಇಟ್ಕೊಳ್ಳೇಬೇಕಲ್ವಾ. ಸೊ ಅವಳು ಇಟ್ಕೊಂಡು ಹಿಂದೆ ಔಸ್ಕೊಂಡು ಕೂತಿದ್ದೆ. ಅವಳು ನಾನಂತ ಗೊತ್ತಾಗ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಡೈವರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಕಮಲ ಹೂ ಕೊಟ್ಟಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ತೂಗ್ತಾ ಇದ್ಲಲ್ವಾ, ಅಂದ್ರೆ ಅಳ್ಳಾಡ್ತಾ ಇದ್ಲಲ್ವಾ, ಅದಕ್ಕೆ ಇನ್ನೊಂದು ಸ್ವಲ್ಪ ತೂಗಿಸಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋಗ್ರಾಫರ್ ಹೇಳಿದ್ರು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ತೂಗಿಸ್ತಾ ಇದ್ದೆ. ನಾವು ಆ್ಯಕ್ಚುಲಿ ಯಾವುದು ಪ್ರೀ ಪ್ಲಾನ್ ಮಾಡಿರಲಿಲ್ಲ, ಹೀಗೀಗೆ ಮಾಡಬೇಕು, ಹೀಗೀಗೆ ಬರಬೇಕು ಅಂತ. ನನಗೆ ಯಾವ ಥರ ಬೇಕು ಅದನ್ನು ವಿಡಿಯೋಗ್ರಾಫರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವರು ಅದರ ಅಕಾರ್ಡಿಂಗ್ ವಿಡಿಯೋ ಶೂಟ್ ಮಾಡಿ, ನಾವು ಅಲ್ಲಿಗೆ ಏನು ಕರೆಕ್ಟಾಗಿ ತೊಗೊಂಡೋಗಿರಲಿಲ್ಲ. ಏನೇನಿದೆ ನಮ್ಮ ಹತ್ರ ಅದರಲ್ಲೇ ನಾವು ಅಂದ್ಕೊಂಡಾಗೆ ಮಾಡಿದ್ವಿ. ಆ್ಯಂಡ್ ಅವಳಿಗೆ ಕಾಲು ತೊಳಿಬೇಕಾದ್ರೆ ನಮ್ಮಿಬ್ರಿಗೂ ಫ್ಲ್ಯಾಶ್ ಆಯಿತು. ಅಂದರೆ ನನಗೆ ಮತ್ತೆ ನಮ್ಮ ಅತ್ತೆಗೆ ಅವಳಿಗೆ ಗೆಜ್ಜೆ ಚೈನೇ ಹಾಕಿಲ್ಲ ಅಂತ. ಅಯ್ಯೋ ಗೆಜ್ಜೆ ಚೈನ್ ಇಂಪಾರ್ಟೆಂಟ್ ಅಲ್ವಾ, ಗೆಜ್ಜೆ ಚೈನ್ ಹಾಕ್ಬೇಕಿತ್ತಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರೊಳಗಡೆ ಟೈಮ್ ಆಗಿತ್ತಲ್ಲ, ಇವಾಗ ಅಂದ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನಾದ್ವಿ. ಆ್ಯಕ್ಚುಲಿ ಅವಳು ಕಾಲು ತೊಳಿಬೇಕಾದ್ರೆ ಮತ್ತು ಅವಳು ಕಾಲು ಪೂಜೆ ಮಾಡಬೇಕಾದ್ರೆ, ನಾನು ಆಶೀರ್ವಾದ ತೊಗೊಬೇಕಾದ್ರೆ ಸೇಮ್ ಕನ್ಯಾ ಪೂಜೆ ಮಾಡ್ದಂಗೆ ನಂಗೆ ಅನಿಸ್ತಾ ಇತ್ತು. ನಾನು ಹೇಳಬೇಕಂದ್ರೆ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಈ ಥರ ಲಕ್ಷ್ಮೀ ಪೂಜೆ ಯಾವತ್ತೂ ಮಾಡಿಲ್ಲ. ಬಿಕಾಸ್ ಮನೇಲಿ ನಾವು ಸಿಂಪಲ್ಲಾಗೆ ಮಾಡ್ತೀವಿ. ನನಗೆ ನನ್ನ ಮಗಳ ಜೊತೆ ಲಕ್ಷ್ಮೀ ಹಬ್ಬದ ಬೆಸ್ಟ್ ಮೆಮೊರಿ ಇದು. ಆ್ಯಂಡ್ ನಮ್ಮ ಅತ್ತೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾರು ಅವ್ರಿಗೆ ಏನು ಹೇಳೋದೇ ಬೇಡ, ಅವರೇ ಮುಂಚೆನೇ ಎಲ್ಲನೂ ಮಾಡ್ತಾರೆ. ಅರೇಂಜ್ಮೆಂಟ್ ಮಾಡೋದಿರಲಿ, ಇಲ್ಲ ಪಾಪು ಎತ್ಕೊಳ್ಳೋದಿರಲಿ, ಫೋಟೋಸ್ ವೀಡಿಯೋಸ್ ತೆಗಿಯೋದಿರಲಿ, ಎಲ್ಲ ಅವರೇ ಖುದ್ದಾಗಿ ಮಾಡ್ತಾರೆ. ಆ್ಯಂಡ್ ಅವರು ಕೂಡ ಲಾಸ್ಟಲ್ಲಿ ನಮ್ಮ ಜೊತೆ ಫೋಟೋಸ್ ವೀಡಿಯೋಸ್ ತೆಗೆದು, ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ ಫ್ಲವರ್ಸ್ ಹಿಂದೆ ಹಾಕಿರೋದು ಸ್ವಲ್ಪ ಬಿದ್ದು ಹೋಗ್ಬಿಟ್ಟಿದೆ ಅಂತ. ಯಾರು ಅದನ್ನು ಅಬ್ಸರ್ವೇ ಮಾಡಿಲ್ಲ, ನಾನು ಹಂಗೆ ಸುಮ್ಮನಾದೆ. ಓಕೆ, ಇವಾಗ ಫೋಟೋಶೂಟ್ ಮುಗೀತು. ನಮ್ಮ ಅತ್ತೆ ಮೋರಿಗೆ ಬಂದಿದ್ದಾರೆ ಏನೋ ತೊಗೊಬೇಕು ಅಂತ. ಇದು ಮುಗಿಸ್ಕೊಂಡು ಇದಂಗೆ ಡ್ರೆಸ್ ಚೇಂಜ್ ಮಾಡಿ ಆ ಥರ ವಿನಿತ್ ಫ್ರೆಂಡ್ ಮನೇಲಿದ್ದಾರೆ, ಅಲ್ಲಿಗೆ ಹೋಗಿ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಹೋಗಿ ಸಾಂಗ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಕಳಿಸ್ಬೇಕು. ಪಾಪ ಎಡಿಟಿಂಗ್ ಮಾಡೋದಿದೆ ಅವ್ರಿಗೆ, ಅವರು ಎಡಿಟಿಂಗ್ ಬೇಗ ಮಾಡಬೇಕಂತ ಹೇಳಿದ್ರು, ಬೇಗ ಕಳಿಸ್ಬೇಕು. ಫೋಟೋಸ್ ಎಲ್ಲ ಹಾಕಿಸಿದ್ದಾರೆ, ಹೋಗಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಲ್ಲ ಫೋಟೋಶೂಟು ಮುಗೀತು. ನಂದು ಕಿವಿದು ಎಲ್ಲ ತೆಗಿತಾ ಇದೆ, ಜ್ಯುವೆಲ್ರಿ ಆಕ್ಸೆಸರೀಸ್ ಎಲ್ಲ ಅವರಿಗೆ ಕೊಡಬೇಕು. ಏನೋ ರೆಂಟಿಗೆ ತೊಗೊಂಡಿದ್ದೆ ಅಲ್ವಾ, ಅವ್ರಿಗೆ ಕೊಡಬೇಕು. ಇಷ್ಟಕ್ಕೆ ಎಷ್ಟಾಯಿತು, 1500 ಏನೋ ಚಾರ್ಜ್ ಮಾಡಿದ್ರು ಇಷ್ಟು ಜ್ಯುವೆಲ್ರಿಗೆ. ಇದು ನಂದು, ಇದು ಜುಮ್ಕಿ, ಮಾಟಿ, ತೋಳ್ಬಂದಿ ಮತ್ತು ಡಾಬ್ ಆ್ಯಕ್ಚುಲಿ ನನ್ನ ಹತ್ರನೇ ಇತ್ತು. ಬಟ್ ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಈ ಸೀರೆಗೆ. ಬಟ್ ಮ್ಯಾಚ್ ಆಗಬೇಕಲ್ವಾ, ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಈಗ ರಿಯಲ್ ಟಾಸ್ಕ್ ಅಂದರೆ ಇದನ್ನು ತೆಗಿಯೋದೇ ಇರೋದು. ತೆಗಿಯೋಣ ಎಲ್ಲ 1 by 1. ಇದೊಂದು ಡ್ರೆಸ್ ಚೇಂಜ್ ಆಯಿತು. ಪಾಪ ಜಾಸ್ತಿ ನಿದ್ದೆ ಬಂದ್ಬಿಟ್ಟಿತ್ತು ಅನಿಸುತ್ತೆ, ಕಾರಲ್ಲೇ ಮಲ್ಕೊಬಿಟ್ಟಿದ್ಲು. ನಮ್ಮತ್ತೆ ಫ್ಲವರ್ಸ್ ಅದು ಇದು ತೊಗೋಬೇಕು ಅಂತ ಇದ್ರು, ಅದನ್ನು ಅವ್ರು ತೊಗೊಂಡ್ರು. ಪುನಃ ಇವಾಗ ಬಾಳೆಕಂದು ಅವೆಲ್ಲ ತೊಗೊಳೋಕ್ಕೆ ಹೋಗಿದ್ದಾರೆ, ಇಲ್ಲೇ ಮನೆ ಹತ್ರ ಸಿಗುತ್ತೆ, ಅಲ್ಲಿಗೆ ಹೋಗ್ತಿದ್ದಾರೆ. ಈಗ ನಾನು ಇದನ್ನು ಕೊಡಬೇಕು, ಕೊಟ್ಬಿಟ್ಟು ಬರಬೇಕು. ಇಲ್ಲ ಅಂತ ಹೇಳಿದರೆ ಪುನಃ ರೆಂಟ್ ಜಾಸ್ತಿ ಮಾಡ್ತಾರೆ. ಸೊ ಆ ಥರ ಆಗೋದು ಬೇಡ ಅಲ್ವಾ, ಕೊಟ್ಬಿಟ್ಟು ಬರೋಣ. ಕುಚ್ಚೆಲ್ಲ ನಂದೆ, ಕುಚ್ಚು ಚೌಳಿ ಎಲ್ಲ ನಂದೆ. ಸೊ ನೀಟಾಗಿ ಈ ತೋಳ್ಬಂದಿ ತುಂಬ ಇಷ್ಟ ಆಯಿತು ನನಗೆ. ಏನಂದರೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನೆನಪಾಯಿತು, ಇದನ್ನು ಕರೆಕ್ಟಾಗಿ ಈ ಕುಂದನ್ ಥರನೇ ತೊಗೋಬೇಕಿತ್ತು ಅಂತ. ಅವಾಗಿನ್ನ ಲುಕ್ ಬರ್ತಾಯಿತ್ತು. ಅವರು ಮೇಕಪ್ ಅವ್ರು ಹೇಳಿದಾಗ ಫ್ಲ್ಯಾಶ್ ಆಯಿತು ನನಗೆ, ಹೌದಲ್ವಾ ಅಂತ. ಆಮೇಲೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ಸೆಟ್ಟು ಒರಿಜಿನಲ್ ಗೋಲ್ಡ್ ಇರಲ್ವಾ ಹಂಗೆ ಅನಿಸ್ತಾ ಇದೆ. ಬಟ್ ರಿಯಲ್ ಗೋಲ್ಡಲ್ಲಿ ಇದು ಹೆವಿ ತೂಕ ಬರುತ್ತೆ. ಮೋಸ್ಟ್ಲಿ ಒಂದು 100 grams ಆಗ್ಬೋದಾ ಅಂತ. 80 to 100 grams ಅಂತೂ ಪಕ್ಕ ಆಗುತ್ತೆ. ಬಟ್ ವೆರಿ ನೈಸ್, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಿನ್ನೆ ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ತೊಗೊಂಡಿದ್ದನ್ನು, ಅವಳು ಇದನ್ನು ಚೂಸ್ ಮಾಡೋದು. ಯಾ ಹಿಂಗಿದೆ ನಮ್ಮದು ಪರಿಸ್ಥಿತಿ. ನಾಳೆ ಪುನಃ ಇನ್ನೂ ಒಂದು ಡ್ರೆಸ್ ಹಾಕಬೇಕು ರಿದನ್ಗೆ. ಮಕ್ಕಳಿಗೆ ಎಲ್ಲೆಲ್ಲಿ ಥರದ್ದು ಡ್ರೆಸ್ ಅಂತ ಗೊತ್ತಿಲ್ಲ ಹಂಗಾಗೋಗಿದೆ.
ಎಲ್ಲಿಂದ ತರೋದು, ಹಿಂಗೆ ಹೊಂದ್ಸೋದು ಅಂತ. ಯಾಕೆ ಅಂದರೆ ಆನ್ಲೈನಲ್ಲಿ ತೊಗೊಳಕ್ಕೆ ಹೋದರೆ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಆಫ್ಲೈನಲ್ಲಿ ತೊಗೊಳ್ಳೋಣ ಅಂದರೆ ಈ ಥರ ತುಂಬ ಟೈಮ್ ಬೇಕು ಹೊಲಿಯೋದಕ್ಕೆ. ಆಮೇಲೆ ನಂದು ಎಲ್ಲ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ನೋಡಿ ಸಿಗಾಕೊಬಿಟ್ಟಿದೆ. ಬಿಡಿಸ್ಕೋಬೇಕು, ಬಿಡಿಸ್ಕೊಳಕ್ಕಾಗಲ್ಲ. ಸೊ ಕಿತ್ತು ಇವಾಗ ತೆಗಿಬೇಕು. ಹಿಂಗೆ ತೆಗಿಯೋಣ. ಹೂವು ಎಷ್ಟು ಅಂದರೆ 2 ಮೊಳ ಏನೋ ತೊಗೊಂಡೆ. 2 ಮೊಳ 125 ರೂಪಾಯಿ. 1 ಮೊಳ ಕೇಳಿದ್ರು. 2 ಮೊಳಕ್ಕೆ ಎಷ್ಟು 250 ಅಲ್ವಾ. ಸೊ ಹಂಗೆ ಸ್ವಲ್ಪ ಅವ್ರ ಹತ್ರ ಬಾರ್ಗೇನ್ ಮಾಡಿಸಿ ಒಂದು 40 ರೂಪಾಯಿ ಕಡಿಮೆ ಮಾಡಿಸ್ದೆ. ನೋಡಿ ಜ್ಯುವೆಲ್ರಿ ಚೆನ್ನಾಗಿದೆ ಅಲ್ಲ. ಇದು ಇಲ್ಲಿ ಮೂಗ್ದು ಸೆಂಟರ್ ಮೂಗ್ಬಟ್ ಹಾಕಿದ್ದೀನಿ ನೋಡಿ, ಎಷ್ಟು ಪ್ರಿಡಿ ಆಗಿದೆ ಅಲ್ಲ. ಇದೊಂದು ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ಇದು ಆಮೇಲೆ ತೆಗಿತೀನಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈಗ ಮಾಂಗ್ ಟಿಕ್ಕ ತೆಗಿಬೇಕು. ಮಾಂಗ್ ಟಿಕ್ಕ ತೆಗಿಯೋದಕ್ಕೆ ಸಿಸರೇ ಬೇಕು. 1 ನಿಮಿಷ ಸಿಸರ್ ತೊಗೊಬರ್ತೀನಿ. ನಾವು ಸ್ಟಾರ್ಟಿಂಗು ಮೇಕಪ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಿ. ಅವಾಗ ಏನಿರ್ತಿತ್ತು ಅಂದರೆ ಎಲ್ಲ ಕೈಯಲ್ಲೇ ತೆಗಿಯೋಕೆ ಹೋಗ್ತಿದ್ವಿ. ಅಂದರೆ ಕೈಯಲ್ಲೇ ಬಿಡಿಸೋದು, ಕೈಯಲ್ಲೇ ತೆಗಿಯೋದು ಆ ಥರ. ಬಟ್ ಆಮೇಲೆ ಗೊತ್ತಾಯಿತು ಇದು ಕೈಯಲ್ಲಿ ಆಗೋ ಕೆಲಸ ಅಲ್ಲ, ಇದು ಸೀಸರಲ್ಲಿ ಆಗೋ ಕೆಲಸನೇ. ಇಲ್ಲ ಕೀಳಬೇಕು, ಇಲ್ಲ ಸೀಸರಲ್ಲಿ ಕಟ್ ಮಾಡಬೇಕು. ಓಕೆನಾ. ಅದಾದಮೇಲೆ ಇದು ಜಡೆನೂ ತೆಗಿಬೇಕು. ಒಬ್ಬ ಒಳ್ಳೆ ನಾಗವಲಿ ಥರ ಕಾಣಿಸ್ತೀನಿ ಅನ್ಸುತ್ತೆ. ಇದೆಲ್ಲ ಸೀರಿಯಸ್ಲಿ ನನ್ನ ಕೈಲಿ ಬಿಚ್ಚಕ್ಕೆ ಆಗ್ತಾ ಇಲ್ಲ. ಎಷ್ಟು ಮಾಡಿದ್ರು ನೋಡಿ ಎಳಿತಾ ಇದ್ದೀನಿ, ಆದರೂ ಬರ್ತಾ ಇಲ್ಲ. ಅಂದರೆ ಮೋಸ್ಟ್ಲಿ ಪಿನ್ಸ್ ಹಾಕಿರ್ತಾರಲ್ಲ, ತುಂಬ ಬರ್ತಾನೆ ಇಲ್ಲ. ಐ ಹ್ಯಾವ್ ಟು ಟ್ರೈ. ಆಮೇಲೆ ಏನು ಗೊತ್ತಾ, ನೀವು ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ಇಲ್ಲ ಪಾರ್ಲರಲ್ಲಿ ರೆಡಿ ಮಾಡಿಸ್ಬೇಕಾದ್ರೆ ನೀವು ಬೇಗ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗೋದು ತಪ್ಪು. ಬಿಕಾಸ್ ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್. ಈಗ ರೆಡಿ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ನಾನು ಬೇಗ ಆಗುತ್ತೆ ಅಂದ್ಕೊಂಡೆ. ಬಟ್ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್. ಅವರು ಒಂದೊಂದು ಪಿನ್ನು ಹಾಕಬೇಕು, ಜಡೆ ಕೂರಲ್ವಾ ನೀಟಾಗಿ ನೋಡ್ಕೋಬೇಕು. ಆಮೇಲೆ ಮೇಕಪ್ ಮಾಡಬೇಕು. ಏನು ಗುರು ಬರ್ತಾನೆ ಇಲ್ಲ ಇದು. ಮೇಕಪ್ ಮಾಡಬೇಕು, ಸಾರಿ ಡ್ರೇಪಿಂಗ್ ಮಾಡಬೇಕು. ಸೊ ಎಲ್ಲದಕ್ಕೂ ಪೇಷನ್ಸ್ ಬೇಕು. ಆ್ಯಂಡ್ ಫೋಟೋಶೂಟ್ ಮಾಡಿಸ್ತಾನೋ ಅಷ್ಟೇ. ನಾವು ಐಡಿಯಾ ಅಲ್ಲೇ ಕ್ರಿಯೇಟ್ ಮಾಡೋದ್ರಿಂದ, ಅಂದರೆ ನಮ್ಗೆ ಯಾವ ಥರ ಬೇಕು ಯಾವ ಥರ ಬೇಡ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಪ್ರಾಪ್ಸ್ ಎಲ್ಲ ಅಲ್ಲಿ ನೋಡಿ ಹೇಗಿರುತ್ತೆ ಏನು ಅಂತ ಡಿಸೈಡ್ ಮಾಡ್ತೀವಿ. ಎಷ್ಟೊಂದು ಅಲ್ಲೇ ಚೇಂಜಸ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಇಲ್ಲಿಂದನೇ ರೆಡಿ ಮಾಡ್ಕೊಂಡು ಹೋಗೋಣ ಹಂಗೆ ಹಿಂಗೆ ಅಂತ. ಬಟ್ ತುಂಬ ಚೇಂಜಸ್ ಆಗುತ್ತೆ ಅಲ್ಲೇ. ಸೊ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ನಾವು ಅವರು ಒಂದು 30 ಮಿನಿಟ್ಸ್ ಅಷ್ಟೇ, ಒಂದು 30 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಗೊತ್ತಿತ್ತು ಅದು 30 ಮಿನಿಟ್ಸ್ ತೊಗೊಳಲ್ಲ, ಜಾಸ್ತಿ ತೊಗೊಳುತ್ತೆ ಅಂತ. ಬಟ್ ನೋಡಿ 1:30ಗೆ ಹೋಗಿದ್ದು ನಾವು. ಇವಾಗ ಟೈಮ್ ಎಷ್ಟು 5:30 ಅಂದ್ಕೊಳ್ಳಿ. 5:30 ಅಂದರೆ 5ಗೆಲ್ಲ ಮುಗೀತು ನಮ್ಮದು. ಅಂದರೆ ಎಷ್ಟು ಒಂದು 3.5 hours ಆಗಿದೆ. ಟೈಮ್ ನೋಡಿ ಬರ್ತಾನೆ ಇಲ್ಲ. ಎಷ್ಟು ಹೇಳಿದ್ರೆ ಮೋಸ್ಟ್ಲಿ ಇಲ್ಲೇನಾದರೂ ಪಿನ್ ಹಾಕಿದಾರಾ ಅಂತ. ಇಟ್ಸ್ ವೆರಿ ನೈಸ್. ಇದನ್ನು ಹೇಗೆ ರಿಮೂವ್ ಮಾಡೋದು ಅಂದರೆ ಜಸ್ಟ್ ಸುಮ್ಮನೆ ಈಗ ಇಟ್ಕೊಳ್ಳಿ, ಈಗ ತೆಗೀರಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಗ್ಲೂ ಇಲ್ಲಿ ಅಂಟ್ಕೊಂಡಿರುತ್ತೆ, ಅದನ್ನು ತೆಗೀರಿ. ಆಮೇಲೆ ಎಲ್ಲನೂ ಈಗ 1 by 1 ತೆಗಿತಾ ಹೋಗಿ ಅಷ್ಟೆ. ನನಗೆ ಫಸ್ಟು ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಸ್ತಿದ್ದೆ ಆಯಿತಾ. ಬಟ್ ಇಟ್ ಇಸ್ ಸೋ ಟೈಮ್ ಕನ್ಸ್ಯೂಮಿಂಗ್. 1-2 hours ಆದರೂ ಹಿಡಿಯುತ್ತೆ ನೇಲ್ ಎಕ್ಸ್ಟೆನ್ಷನ್ ಮಾಡ್ಸೋಕ್ಕೆ. ಬಟ್ ದಿಸ್ ಒನ್ ಇಸ್ ಟೂ ಕ್ವಿಕ್. ಆ್ಯಂಡ್ ನನಗೇನೋ ಅದರಷ್ಟೇ ಚೆನ್ನಾಗಿದು ಕಾಣಿಸುತ್ತೆ ಅನ್ನೋ ಫೀಲ್ ಇದೆ. ಬಟ್ ಏನಂದರೆ ಇದನ್ನ 1 day ಇಟ್ಕೋಬೋದೇನೋ ಮಗು ಇರೋರು ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಏಕೆಂದರೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಭಯ, ಮಗು ನುಂಗ್ಬಿಡುತ್ತೆ ಅಂತ ಭಯ. ಅಷ್ಟೇ ಮ್ಯಾಕ್ಸಿಮಮ್, ಅಷ್ಟೇ ಸಾಕು ಅನಿಸುತ್ತೆ. ಒಂದು ಇವೆಂಟಿಗೆ ಅಷ್ಟು ಬಂದರೆ ಸಾಕು. ಆಮೇಲೆ ಇನ್ನೊಂದು ಏನಂದರೆ ನೇಲ್ ಎಕ್ಸ್ಟೆನ್ಷನ್ ಇಸ್ ಟೂ ಎಕ್ಸ್ಪೆನ್ಸಿವ್. ದೇ ಚಾರ್ಜ್ ಅರೌಂಡ್ 3000. ನನ್ನ ಫಸ್ಟ್ ಸೀಮಂತಕ್ಕೆ ನಾನು ಮಾಡಿಸಿದ್ದೆ 3000 ಚಾರ್ಜ್ ಮಾಡಿದರು ಒಂದು ನೇಲ್ ಎಕ್ಸ್ಟೆನ್ಷನ್ಗೆ. ಸೊ ಅವಾಗಿಂದ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ದಿಸ್. ಸೊ ದೀಸ್ ಟೈಪ್ ಆಫ್ nail extensions, I mean clip-on nails are best. Okay. ಇವತ್ತು ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತಾ ಇದ್ದೀವಿ. ಫಸ್ಟು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ರೈಸು ಮತ್ತು ಹೆಸರು ಬೇಳೆನ ಕೂಗ್ಸಿಟ್ಕೊಂಡಿದ್ದೀನಿ ಈಕ್ವಲ್ ಅಮೌಂಟಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಕೊಡೋಣ. ಕರಿಬೇವು,
ನನ್ನ ಮಗ ಸ್ವಲ್ಪ ಅಳ್ತಾ ಇದ್ದಾನೆ ಆಯ್ತಾ. ಜೀರಿಗೆ, ಶುಂಠಿ ಹುರಿದಿದ್ದೀನಿ, ಮತ್ತೆ ಹಸಿಮೆಣಸಿನಕಾಯಿ, ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಎಲ್ಲ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಇವಾಗ ಕೊಬ್ಬರಿ ತುರಿ, ನೀವು ಬೇಕಾದರೆ ಕಾಯಿ ತುರಿನಾದ್ರೂ ಹಾಕೊಬೋದು. ಇವಾಗಲೇ ಸಂಬಕ್ಕನ್ನ ಮೆಣಸನ್ನ ಚೆನ್ನಾಗಿ ಕುಟ್ಟಿ ಹಾಕಿದ್ದೀನಿ. ಇದೇ ಮೇನ್ ಥಿಂಗು, ಬಿಕಾಸ್ ಇದರಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜಾಸ್ತಿನೇ ಹಾಕಿದ್ದೀನಿ, ಜಾಸ್ತಿ ಅಮೌಂಟಲ್ಲಿ ಹಾಕಿರೋದ್ರಿಂದ. ಬಾಡಿಸಿ ಒಂಚೂರು ಹಿಂಗೆ ಹಾಕೊಳ್ತೀನಿ. ಇದಕ್ಕೆ ಬೇಯಿಸ್ಕೊಂಡಿದ್ದೀನಲ್ವಾ ರೈಸು ಮತ್ತೆ ಓಕೆ, ರೈಸು, ದಾಲು, ಮತ್ತೆ ಇನ್ನೊಂದು ಸ್ವಲ್ಪ ಅರಿಶಿನ ಮತ್ತೆ ಎಕ್ಸ್ಟ್ರಾ ವಾಟರ್ ಆ್ಯಡ್ ಮಾಡಿದ್ದೀನಿ. ಕುದಿಯೋ ನೀರು ಆ್ಯಡ್ ಮಾಡಿ ಆವಾಗ ನೀಟಾಗಿ ಬರುತ್ತೆ. ಸೊ ಇದು ನನ್ನ ಪೊಂಗಲ್ ರೆಸಿಪಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಡ್ಬೇಕು. ಇವಾಗ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ಗೆ ನಾನು ಹೆಸರುಬೇಳೆ ಮತ್ತೆ ರೈಸ್ನ ಕೂಗಿಸ್ಕೊಂಡಿದ್ದೀನಿ ಈಕ್ವಲ್ ಅಮೌಂಟ್ ಹಾಕಿ. ಇದಕ್ಕೆ ಆಕ್ಚುಲಿ ವಾಟರ್ ಜೊತೆ ಏನಪ್ಪ ಮಾಡವ ಹ್ಯಾಂಡ್ ವಾಶ್ ಅಂತಿದ್ದೀನಿ, ಸಾರಿ. ವಾಟರ್ ಜೊತೆ ಸ್ವಲ್ಪ ಹಾಲು ಹಾಕೊಬೇಕಿತ್ತು. ನಾನು ಹಾಲು ಹಾಕೋದು ಮತ್ತೆ ಸ್ವಲ್ಪ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಅವಾಗ ಪೊಂಗಲ್. ಅಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಕ್ಲೇಬೇಕಂತ ಏನಿಲ್ಲ. ಅದರೊಳಗೆ ಹಾಕ್ಬಿಟ್ಟು ಕೂರ್ಸು. ಯಾವ್ದ್ರೊಳಗೆ? ಅದರೊಳಗಡೆ ಹಾಕಿದ್ದು. ಇಲ್ಲಿ ಬೆಲ್ಲ ಜಜ್ಕೋಬೇಕು. ಸ್ವಲ್ಪ ಬೇಕಿಟ್ಟಿದ್ದೀನಿ. ಚೂರು ನೀರನ್ನ ಹೀಟಿಗಿಟ್ಟು 3 ಬೆಲ್ಲ ಜಜ್ಕೋತೀನಿ. ಹಂಗೆ ಜಜ್ಜಕ್ಕೆ ಹೋದ್ರೆ ಎಲ್ಲ ಹಾರುತ್ತೆ ಅಲ್ಲ, ಅದಕ್ಕೆ ಈ ಥರ ಕವರಲ್ಲೇ ಜಜ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಕ್ಕಿಟ್ಟು ನೀಟಾಗಿ ಮೆಲ್ಟ್ ಆದ್ಮೇಲೆ ಇದೇ ಬಿಟ್ಟು ಇಷ್ಟು ಸಾಕಾಗಲ್ಲ, ತರಿಸ್ತಾ ಇದ್ದೀನಿ. ಇದಕ್ಕೆ ಕುದಿಸ್ಕೊಂಡಿರೋ ಏನಿದು ಬೆಲ್ಲದ ಪಾಕ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂದರೆ ಸ್ವೀಟ್ ಆಗಿದ್ರೆ ಚಂದ. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೊಂಚೂರು ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಮನೇಲಿ ಏಲಕ್ಕಿ ಪೌಡರ್ ಮಾಡಿದ್ದಾರೆ, ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಪ್ಯಾನ್ ಹೀಟಿಗಿಟ್ಟಿದ್ದೀನಿ. ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ಎಲ್ಲ ಸಪ್ರೇಟಾಗಿ ಹುರ್ಕೋತೀನಿ. ಬಿಕಾಸ್ ನೀಟಾಗಿ ಉರಿಬೇಕು. ಒಂದೊಂದನ್ನೇ ಉರಿಲಿಲ್ಲ ನೀಟಾಗಿ ಅಂತ ಹೇಳಿದರೆ ಒಂದು ಚೆನ್ನಾಗಿ ಹುರಿದಿರುತ್ತೆ, ಒಂದು ಚೆನ್ನಾಗಿ ಹುರಿದಿರೋ ಬಂತ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಆಮೇಲೆ ಈ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡಿ, ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿ ಇದನ್ನು ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮುಗೀತು. ಇದ್ರೊಳಗಡೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ದೇವ್ರಿಗೆ ಪ್ರಸಾದಕ್ಕೆ ಅಂತ ಹೇಳ್ಬೇಕಲ್ವ, ಅದಕ್ಕೆ ಬೇಗ ಹಾಕೋದು. ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಂದರೆ ಆಮೇಲೆ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನಾನು ಟೇಸ್ಟು ನೋಡಿಲ್ಲ, ಬಿಕಾಸ್ ಪ್ರಸಾದಕ್ಕೆ ಇರೋದ್ರಿಂದ. ಏಲಕ್ಕಿ ಪೌಡರು, ದ್ರಾಕ್ಷಿ, ಗೋಡಂಬಿ ಮತ್ತು ಕೊಬ್ಬರಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಗಮ್ಮಂತ ಇದೆ. ಇದನ್ನು ದೇವ್ರ ಪ್ರಸಾದಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ತಿನ್ನೋಣ. ತಗೋ ಇಟ್ಕೋ. ಕಮಲ
ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ವರಲಕ್ಷ್ಮಿ ಬಾಮ ಧನಲಕ್ಷ್ಮಿ ಬಾಮ ನಿನಗಾಗಿ ತಂದಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಬಳಿಗೆ ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ Right hand, right hand. ಹಿಡಿದೋಳೆ ಇದು ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ಹೇಗೆ ಅಲಂಕಾರ ಮಾಡಿದ್ದೀವಿ ಅಂತ. ಇದು ನಮ್ಮ ಪುಟ್ಟ ದೇವ್ರ ಮನೆ, ಲಕ್ಷ್ಮೀ ದೇವಿ ಮುಖವಾಡ ತಗೊಂಡಿದ್ದೀವಿ. ಅದಕ್ಕೆ ಮತ್ತೆ ಇದೆಲ್ಲ ಅಲಂಕಾರ ಮಾಡಿದ್ದಾರೆ. ನಾನು ಯಾವುದೇ ಅಲಂಕಾರ ಮಾಡಿಲ್ಲ, ಏಕೆಂದರೆ ನನಗೆ ಇದ್ರ ಬಗ್ಗೆ ಮಾಡೋದಕ್ಕೆ ಗೊತ್ತಿಲ್ಲ. ಸೊ ಅವ್ರು ತುಂಬ ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ, ಸೊ ಅದನ್ನು ಮಾಡ್ತಿದ್ದಾರೆ. ನಾನು ಇನ್ಮೇಲೆ ಕಲಿಬೇಕು. ಹಾರ, ಸರ, ಓಲೆಗಳು, ದೀಪಾಲೆ ಕಂಬ, ಇದು ತಿಂಡಿ ಬೇಯಿಸಿದ್ರಲ್ವಾ ಅದು ಇಟ್ಟಿದ್ದಾರೆ. ಈ ಥರ ಇದೆ. ಕಂಬಕ್ಕೆ ಈ ಥರ ಟೇಸ್ಟಿಂಗ್ ಮೈ ಪೊಂಗಲ್ ಹೇಗಿದೆ ಅಂತ. ಫಸ್ಟ್ ವಿಲ್ ಗೋ ವಿತ್ ಖಾರ ಪೊಂಗಲ್. ಯಮ್ ತಿನ್ನಿಸ್ತೀನಿ ಬಾ. ಆಯ್ತು, ತೋರಿಸು ಪ್ಲೇಟ್, ತೋರಿಸು ಪ್ಲೇಟ್, ತೋರಿಸು. ಆ್ಯಂಡ್ ಇದು ಎಲ್ಲ ಪೆಪ್ಪರ್ ಎಲ್ಲ ಹಾಕಿದ್ದೀವಿ, ಅದರಿಂದ ಪೆಪ್ಪರ್ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಟೇಸ್ಟಿಂಗ್ ಸ್ವೀಟ್ ಪೊಂಗಲ್ ಅಂತೂ ಸಾಕಾಗಿದೆ. ಹಾಲು ಫ್ಲೇವರು ಮತ್ತು ಬೆಲ್ಲ ಮತ್ತು ದ್ರಾಕ್ಷಿ ಗೋಡಂಬಿ ಇದೆಲ್ಲ ಒಂಥರ ಫ್ಲೇವರ್ ಕೊಡ್ತಾ ಇದೆ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ಎಸ್, ದಟ್ಸ್ ಇಟ್. ತುಪ್ಪ ಇದ್ದೇ ಇರ್ತದೆ ಅಂದ್ಬಿಟ್ಟು ಹೇಳಿಲ್ಲ. ತುಪ್ಪನೂ ಮೇನು ಪೊಂಗಲ್ಲಿಗೆ. ತುಪ್ಪ ಹಾಕೋದು ಮರಿಬೇಡಿ. ಇವನ್ ಕತೆ ನೋಡಿ, ಅವನು ಈ ಪಿಲ್ಲೋ ಎತ್ಕೊಬಿಟ್ಟು ಏನಪ್ಪ ಹೇಳ್ತಿದ್ಯಾ ಹೇಳಪ್ಪ. ಹಿಂಗ ಫೀಡ್ ಮಾಡೋದು ಅಂತ ಕೇಳ್ತೀನಿ. ಇದನ್ನ ಹಿಂಗೂ ಯೂಸ್ ಮಾಡ್ಬೋದು ಅಂತ ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ. ಆತಾರ್ ನಿನ್ ಸೈಜಿಗೆ ಕರೆಕ್ಟ್ ಆಗಿದೆ. ಯಾರಿಗೆ ಫೀಡ್ ಮಾಡ್ತೀಯ ನೀನು? ನನ್ಗ